ಬೆಂಗಳೂರು ಪಾಲಿಕೆಗೆ ತಮಿಳು, ತೆಲುಗು ಮತ್ತು ಮಲಯಾಳಿ ಮೇಯರ್ ಬರುವ ಸಮಯ. ಬೆಂಗಳೂರಿನಲ್ಲಿ ಈಗಾಗಲೇ ಪರಭಾಷಿಗರ ಹಾವಳಿ ಹೆಚ್ಚಾಗಿದೆ. ಕನ್ನಡ ಮಾತನಾಡುವವರ ಮತ್ತು ಕನ್ನಡ ಬಳಸುವವರ ಸಂಖ್ಯೆ ಇಳಿಕೆಯಾಗ್ತಾ ಇದೆ ಎನ್ನುವ ಆತಂಕ ಇದೆ. ಇದರ ನಡುವೆ ಬೆಂಗಳೂರಿಗರು 7 ವಿಭಜನೆ ಮಾಡುವಂತಹ ಪ್ರಸ್ತಾವನೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದರಿಂದ ಬೆಂಗಳೂರಿನಲ್ಲಿ ಇಷ್ಟರಲ್ಲೇ ತಮಿಳು, ಮಲಯಾಳಿ ಮತ್ತು ತೆಲುಗು ಮೇಯರ್ಗಳು ಬರುವ ಕಾಲ ದೂರ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಇದಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಬೆಂಗಳೂರಿನ ಕೆಲವೊಂದು ನಿರ್ದಿಷ್ಟ ಭಾಗದಲ್ಲಿ ಕೆಲವು ಭಾಷಿಗರ ಸಂಖ್ಯೆ ಹೆಚ್ಚಾಗಿದೆ. ಇದೀಗ 7 ಭಾಗಗಳಾಗಿ ಹೆಚ್ಚು 5 ಪಾಲಿಕೆಗಳನ್ನು ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಯವರೇ ಬೆಂಗಳೂರಿನಲ್ಲಿ ಮೇಯರ್ ಆಗಲಿದ್ದಾರೆ ಎನ್ನುತ್ತಿದ್ದಾರೆ ಕನ್ನಡಿಗರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ತಂದು ಬೆಂಗಳೂರು ಪಾಲಿಕೆಯನ್ನ ವಿಭಜನೆ ಮಾಡುವ ಅಥವಾ ಹೊಸ ಪಾಲಿಕೆಗಳನ್ನು ರಚನೆ ಮಾಡುವ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಈ ಬೆಳವಣಿಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೊಸ ಮಾದರಿಯನ್ನ ರಾಜ್ಯ ಬಿಜೆಪಿಯು ತೀವ್ರವಾಗಿ ಖಂಡಿಸಿದೆ. ಇದರ ಹೊರತಾಗಿ ಬೆಂಗಳೂರಿನ ವಿಭಜನೆ ವಿಷಯ ಇದೇ ಬಜೆಟ್ ಸಂದರ್ಭದಲ್ಲಿ ಮಂಡನೆಯಾಗಿ ಚರ್ಚೆಯಾಗಲಿದೆ. ಇನ್ನು ಬಿಬಿಎಂಪಿ ವಿಭಜನೆ ಮಾಡಿ 7 ಪಾಲಿಕೆಗಳನ್ನು ರಚನೆ ಮಾಡುವುದಕ್ಕೆ ಕನ್ನಡಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಪಾಲಿಕೆಯನ್ನ 7 ಭಾಗಗಳಾಗಿ ವಿಭಜನೆ ಮಾಡಿದ್ರೆ ಒಂದೊಂದು ಪಾಲಿಕೆಗೂ ಒಬ್ಬೊಬ್ಬರು ಪರಭಾಷಿಗರು ಮೇಯರ್ ಆಗಿ ಆಯ್ಕೆಯಾಗಲಿದ್ದಾರೆ. ಇದರಿಂದ ಕನ್ನಡಿಗರು ಬೆಂಗಳೂರಿನಲ್ಲಿ ಇನ್ನಷ್ಟು ಕಡೆಗಣನೆಗೆ ಒಳಗಾಗಲಿದ್ದಾರೆ ಅಂತ ಕನ್ನಡಿಗರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಅವರು ಸರ್ಕಾರದ ಈ ಕ್ರಮಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಿಬಿಎಂಪಿ ವಿಭಜನೆ ಕನ್ನಡಿಗರ ಬಲಗುಂದಿಸುವ ನಿರ್ಧಾರ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.